ನಾನು ಮಾತ್ರ ಹಿಂಗ ಅಥವಾ ನೀವು ಹಿಂಗೇನಾ? ಡಿಮಾರ್ಟ್ ಹೋಗ್ಬೇಕಾದ್ರೆ ನಾನು ತುಂಬ ಡಿಸಿಪ್ಲಿನ್ ಆಗಿ ದಿನಸಿ ಸಾಮಾನು ಮಾತ್ರ ತಗೊಳ್ಳೋಣ, ಬೇರೆ ಏನೂ ಬೇಡ ಅಂತೆಲ್ಲ ದೊಡ್ಡದಾಗಿ ಡೈಲಾಗ್ ಎಲ್ಲ ಹೊರಬಿಟ್ಟು ಹೋಗಿರ್ತೀನಿ. ಆದರೆ ಒಳಗಡೆ ಹೋದ್ಮೇಲೆ ಆಗೋ ಕಥೆನೇ ಬೇರೆ. ಅಯ್ಯೋ ಇದು ಆಫರ್ ಇದೆ, ಮತ್ತು ಇದು ಮನೆಗೆ ಬೇಕಾಗುತ್ತೆ, ಮತ್ತು ಇದು ಇಷ್ಟು ಕಡಿಮೆ ಬೆಲೆ ಇದೆ, ಪ್ಲೀಸ್ ತಗೊಳ್ಳೋಣ ಅಂತ ಎಲ್ಲ ಹೇಳ್ಬಿಟ್ಟು ತೊಗೊಂಡ್ಬಿಡ್ತೀನಿ. ತಗೊಂಡು ಎಲ್ಲ ಟ್ರಾಲಿ ತುಂಬ ತುಂಬಿಸ್ಕೊಂಡಾದ್ಮೇಲೆ ಬಿಲ್ಲಿಂಗ್ ಕೌಂಟ್ರ್ ಹೋಗ್ಬೇಕಾದ್ರೆ 3,000 ಆಗೋ ಜಾಗದಲ್ಲಿ ಒಂದು 10,000 ರೂಪಾಯಿ ಬಿಲ್ ನೋಡ್ಬಿಟ್ಟು ಶಾಕ್ ಆಗಿರುತ್ತೆ. ಆಮೇಲೆ ಮನಸ್ಸಲ್ಲಿ ಇದನ್ನು ವಾಪಸ್ ಕೊಡೋದಾ ಅಥವಾ ಬಿಡೋದಾ, ಮತ್ತು ಗೋಪಿ ಮುಖ ನೋಡ್ತಾ ಇರ್ತೀನಿ, ಏನು ನೀವು ಇಷ್ಟೊಂದು ಬಿಲ್ ಮಾಡಿಬಿಟ್ಟಿದ್ದೀನಲ್ಲ, ಏನು ಮಾಡೋದು, ಅದು ಬೇರೆ ಎಲ್ಲ ಇದು ಬೇಕು ಅದು ಬೇಕು ಅಂತೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಎಲ್ಲ ತೊಗೊಂಡಾದ್ಮೇಲೆ ಬಿಟ್ಬಿಟ್ಟು ಬರೋಕ್ಕೂ ಮನೆ ಸೊಪ್ಪೋದೇ ಇಲ್ಲ. ಸರಿ ಬಿಲ್ ಪೇ ಮಾಡಿಸ್ಬಿಟ್ಟು ಬರ್ತೀನಿ. ಸೊ ಇದೇ ರೀತಿ ಆಗುತ್ತೆ ನನಗೆ ಡಿಮಾರ್ಟ್ಗೆ ಹೋದಾಗ ಎಲ್ಲ ಸ್ಟೋರಿ. ಸೊ ನಿಮ್ಮ ಕಡೆ ಎಲ್ಲ ಸ್ಟೋರಿ ಯಾವ ರೀತಿ? ನೀವು ಡಿಮಾರ್ಟ್ಗೆ ಹೋದಾಗ ಹಿಂಗೇನ ಆಗೋದು ಅಥವಾ ನಂಗೆ ಮಾತ್ರ ಹಿಂಗ? ಸೊ ಕಮೆಂಟ್ ಸೆಕ್ಷನಲ್ಲಿ ನೋಡೋಣ ಎಷ್ಟು ಜನಕ್ಕೆ ನನ್ನ ಥರನೇ ಆಗುತ್ತೆ. ಹೋಗ್ಬೇಕಾದ್ರೆ ತಗೊಳ್ಳೋದೇ ಒಂದು, ಬಟ್ ಅಲ್ಲಿ ಆಗೋದೇ ಒಂದು. ಸೊ ಇದೇ ರೀತಿ ಆಗುತ್ತೆ ಪ್ರತಿ ಸಲ ಡಿಮಾರ್ಟ್ಗೆ ಹೋಗ್ಬೇಕಾದ್ರೆ. ಸೊ ಅದಕ್ಕೆ ಗೋಪಿ ಡಿಮಾರ್ಟ್ ಅಂದ್ರೆ ಬೇಡವೇ ಬೇಡ ಅನ್ಬಿಡ್ತದೆ ಒಂದ್ಸಲ. ಸೊ ಇಷ್ಟ ಆಗಿದ್ರೆ ಈ ವಿಡಿಯೋನ ಫಾಲೋ ಮಾಡಿ, ಮತ್ತೆ ನಿಜ ಇದ್ರೆ ಕಮೆಂಟಲ್ಲಿ ಮಾಡಿ.